ಸ್ನೇಹಿತರೆ, ಇವತ್ತು ನಮ್ಮ ಅಡಿಗೆ ಮನೆಯಲ್ಲಿ ಬಾಳೆಹಣ್ಣಿನ ಬನ್ಸ್ ಮಾಡೋದು ಹೇಗೆ ಅಂತ ನೋಡೋಣ. 2 ಬಾಳೆಹಣ್ಣು ಇದ್ದರೆ ಸುಮಾರು 18ರಿಂದ 20 ಬನ್ಸ್ ಆಗುತ್ತದೆ. ಹೆಚ್ಚು ಬನ್ಸ್ ಬೇಕಿದ್ದರೆ ಹೆಚ್ಚು ಬಾಳೆಹಣ್ಣು ಮತ್ತು ಅದಕ್ಕೆ ಸಮನಾದ ಪ್ರಮಾಣದಲ್ಲಿ ಇತರೆ ಸಾಮಗ್ರಿಗಳನ್ನು ಬಳಸಬೇಕು. ನಾವು ಇಲ್ಲಿ ಪಚ್ಚಬಾಳೆ ಅಥವಾ ಚುಕ್ಕಿ ಬಾಳೆಹಣ್ಣನ್ನು ಬಳಸಿದ್ದೇವೆ. ಮಿಕ್ಸರ್ ಜಾರ್ನಲ್ಲಿ ರುಬ್ಬುವುದರಿಂದ ಯಾವ ಬಾಳೆಹಣ್ಣು ಬಳಸಿದರೂ ಆಗುತ್ತದೆ. ಈಗ ಚೆನ್ನಾಗಿ ಹಣ್ಣಾದ ಚುಕ್ಕಿ ಬಾಳೆಹಣ್ಣಿನ ಸಿಪ್ಪೆ ಬಿಡಿಸಿ ಹೋಳುಗಳನ್ನು ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕಿ. ನಂತರ 1 ಕಪ್ ಮೊಸರು ಹಾಕಿ. ಮೊಸರು ಹುಳಿ ಇಲ್ಲದಿದ್ದರೆ ಬಹಳ ಒಳ್ಳೆಯದು. ಇದಾದ ನಂತರ 5-6 ಚಮಚ ಸಕ್ಕರೆ ಹಾಕಿ. ಸಿಹಿ ಜಾಸ್ತಿ ಬೇಕಿದ್ದರೆ ಇನ್ನೂ ಸ್ವಲ್ಪ ಸಕ್ಕರೆ ಹಾಕಿಕೊಳ್ಳಿ. ಅರ್ಧ ಚಮಚ ಉಪ್ಪು ಸೇರಿಸಿ ಬಾಳೆಹಣ್ಣು, ಮೊಸರು, ಸಕ್ಕರೆ, ಉಪ್ಪನ್ನು ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ರುಬ್ಬಿ. ರುಬ್ಬುವಾಗ ನೀರು ಸೇರಿಸಬಾರದು, ಹಾಗೆ ರುಬ್ಬಿದ ನಂತರವೂ ನೀರು ಸೇರಿಸಬಾರದು. ರುಬ್ಬಿದಾಗ ಸಹಜವಾಗಿ ದ್ರವ ರೂಪದ ಮಿಶ್ರಣ ತಯಾರಾಗುತ್ತದೆ. ರುಬ್ಬಿದ ಮಿಶ್ರಣವನ್ನು ಹಿಟ್ಟು ಕಲಸಲು ಸಾಕಾಗುವಷ್ಟು ದೊಡ್ಡ ಪಾತ್ರೆಗೆ ಹಾಕಿಕೊಳ್ಳಿ. ಈಗ ಮಿಶ್ರಣಕ್ಕೆ 2 ಚಿಟಿಕೆ ಅಡುಗೆ ಸೋಡಾ ಹಾಕಿ. 1.5 ಚಮಚ ಜೀರಿಗೆ ಹಾಕಿ. ಜೀರಿಗೆ ಹಾಕುವುದರಿಂದ ಪರಿಮಳ ಬರುವುದರ ಜೊತೆ ಗ್ಯಾಸ್ ಸಹ ಆಗುವುದಿಲ್ಲ. ಇವೆಲ್ಲ ಸರಿಯಾಗಿ ಸೇರುವಂತೆ ಮಾಡಲು ಮಿಶ್ರಣವನ್ನು ಸೌಟಿನಿಂದ ಚೆನ್ನಾಗಿ ತಿರುಗಿಸಿ. ದ್ರವ ರೂಪದ ಮಿಶ್ರಣದ ಮೇಲೆ ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ. ಗೋಧಿ ಹಿಟ್ಟನ್ನು ಹಾಕುತ್ತಾ ತಿರುಗುತ್ತಾ ಹೋಗಿ. ಹಿಟ್ಟು ಮಿಶ್ರಣದಲ್ಲಿ ಬೆರೆತು ಸ್ವಲ್ಪ ಗಟ್ಟಿಯಾಗುವ ತನಕ ಹಿಟ್ಟನ್ನು ಹಾಕಿ. ಸಾಧಾರಣವಾಗಿ ಬನ್ಸ್ ಅನ್ನು ಮೈದಾ ಹಿಟ್ಟಿನಿಂದ ಮಾಡುತ್ತಾರೆ. ಮೈದಾ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಎನ್ನುತ್ತಾರೆ. ಹಾಗಾಗಿ ನಾವು ಗೋಧಿ ಹಿಟ್ಟನ್ನು ಬಳಸಿದ್ದೇವೆ. ಮೈದಾದಲ್ಲಿ ಮಾಡಿದಷ್ಟೇ ಚೆನ್ನಾಗಿ ಈ ಗೋಧಿ ಹಿಟ್ಟಿನಿಂದಲೂ ಬನ್ಸ್ ಮಾಡಬಹುದು. ಗೋಧಿ ಹಿಟ್ಟನ್ನು ಸರಿಯಾಗಿ ಕಲಸಬೇಕು. ಈಗಲೂ ನೀರು ಹಾಕಿಕೊಳ್ಳದೆ ಕಲಸಬೇಕು. ಕಲಸಿದ ಹಿಟ್ಟು ತೀರಾ ಗಟ್ಟಿಯಾಗಬಾರದು. ಬೆರಳಿನಿಂದ ಮೆದುವಾಗಿ ಒತ್ತಲು ಬರುವಷ್ಟು ಗಟ್ಟಿ ಇದ್ದರೆ ಸಾಕು. ಕಲಸಿಟ್ಟ ಹದವಾದ ಹಿಟ್ಟಿನ ಮೇಲೆ 2ರಿಂದ 3 ಚಮಚ ಅಡಿಗೆ ಎಣ್ಣೆ ಹಾಕಿ ಪುನಃ ಚೆನ್ನಾಗಿ ಕಲಸಬೇಕು. ಹಿಟ್ಟು ಒಣಗದ ಹಾಗೆ ಸ್ವಲ್ಪ ಎಣ್ಣೆ ಸವರಿಡಬೇಕು. ಹೀಗೆ ಮಾಡಿದಾಗ ಮೆದುವಾದ ಹದಭರಿತ ಹಿಟ್ಟು ರೆಡಿ. ಆದರೆ ಈ ಹಿಟ್ಟನ್ನು ಬನ್ಸ್ ಮಾಡಲು ಸುಮಾರು 8ರಿಂದ 10 ಗಂಟೆ ಕಾಯಬೇಕು. ಹಾಗಾಗಿ ಭದ್ರವಾಗಿ ಮುಚ್ಚಳ ಹಾಕಿ ತೆಗೆದಿಡಿ. ಇದನ್ನು ಫ್ರಿಡ್ಜ್ನಲ್ಲಿ ಇಡಬೇಡಿ. ಒಮ್ಮೆ ಹಿಂದಿನ ದಿನ ರಾತ್ರಿ ಹಿಟ್ಟು ಮಾಡಿಟ್ಟರೆ ಮರುದಿನ ಬೆಳಿಗ್ಗೆ ತಿಂಡಿ ಮಾಡಬಹುದು. ಹಿಂದಿನ ದಿನ ತೆಗೆದಿಟ್ಟ ಹಿಟ್ಟಿನ ಮುಚ್ಚಳ ತೆಗೆದಾಗ ಬಿಳಿ ಬಣ್ಣದ ಹಿಟ್ಟು ಬಾಳೆಹಣ್ಣಿನ ಕಬ್ಬಿಣ ಅಂಶದಿಂದಾಗಿ ಬಣ್ಣ ಬದಲಾಯಿಸಿರುತ್ತದೆ. ಮತ್ತೊಮ್ಮೆ ಹಿಟ್ಟನ್ನು ಕಲಸಿ ಹದ ಮಾಡಿಕೊಂಡು ಒಂದೊಂದು ಉಂಡೆಗೆ ಸಾಕಾಗುವಷ್ಟು ಹಿಟ್ಟನ್ನು ತೆಗೆದಿಟ್ಟುಕೊಳ್ಳಿ. ಹೀಗೆ ಸುಮಾರು 18ರಿಂದ 20 ಉಂಡೆಗಳನ್ನು ಮಾಡಿಟ್ಟುಕೊಳ್ಳಿ. ಈಗ ಸ್ಟವ್ ಮೇಲೆ ಬಾಣಲೆ ಇಟ್ಟು ಕರಿಯಲು ಸಾಕಾಗುವಷ್ಟು ಎಣ್ಣೆ ಹಾಕಿಟ್ಟುಕೊಳ್ಳಿ. ಅತ್ತ ಎಣ್ಣೆ ಕಾಯುತ್ತಿದ್ದರೆ ಇತ್ತ ಉಂಡೆಗೆ ಸ್ವಲ್ಪ ಸ್ವಲ್ಪ ಹುಡಿ ಹಿಟ್ಟು ಹಾಕಿಕೊಂಡು ಲಟ್ಟಿಸುತ್ತಾ ಹೋಗಿ. ಮೀಡಿಯಂ ಬೆಂಕಿಯಲ್ಲಿ ಎಣ್ಣೆ ಕಾದ ನಂತರ ಲಟ್ಟಿಸಿದ ಬನ್ಸ್ ಅನ್ನು ಹಾಕಿ. ಬೇಯುತ್ತಿರುವಾಗ ಜಾಲಿ ಸೌಟಿನಲ್ಲಿ ಅಲ್ಲಾಡಿಸುತ್ತಾ ಇದ್ದರೆ ಬನ್ಸ್ ಪೂರಿ ತರಹ ಉಬ್ಬುತ್ತದೆ. ಈಗ ಅದನ್ನು ಮಗುಚಿ ಹಾಕಿ. ಎರಡೂ ಕಡೆಯೂ ಚೆನ್ನಾಗಿ ಬೆಂದು ಗೋಲ್ಡನ್ ಬ್ರೌನ್ ಬಣ್ಣ ಬರುವ ತನಕ ಮಗುಚಿ ಹಾಕಿ. ನಂತರ ಬನ್ಸ್ಗಳನ್ನು ಒಂದು ಪಾತ್ರೆಗೆ ಹಾಕಿ. ಈಗ ರುಚಿ ರುಚಿಯಾದ ಅತಿ ಮೆದು ಇರುವ ಬನ್ಸ್ ತಿನ್ನಲು ರೆಡಿಯಾಗಿದೆ. ಇದಕ್ಕೆ ತೆಂಗಿನಕಾಯಿಯ ಚಟ್ನಿಯನ್ನು ಮಾಡಿಕೊಂಡು ಸವಿಯಬಹುದು. ಈ ತೆಂಗಿನಕಾಯಿ ಚಟ್ನಿ ಮಾಡುವುದು ಬಹಳ ಸುಲಭ. ಚಟ್ನಿ ಜಾರ್ಗೆ 1 ಬೌಲ್ ತೆಂಗಿನ ತುರಿ, 2 ಹಸಿಮೆಣಸಿನಕಾಯಿ, 2 ಎಸಳು ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಈ ಚಟ್ನಿಗೆ ಸಾಸಿವೆ ಕಾಳು, ಒಣಮೆಣಸಿನ ಒಗ್ಗರಣೆ ಹಾಕಿದರೆ ಇನ್ನೂ ರುಚಿಕರ. ಈಗ ಬನ್ಸ್ ಜೊತೆಗೆ ತೆಂಗಿನಕಾಯಿ ಚಟ್ನಿ ಸಹ ರೆಡಿ. ಇನ್ನು ಈ ಬನ್ಸ್ ಸವಿಯಲು ಚಟ್ನಿಯ ಜೊತೆ ಚಟ್ನಿ ಪುಡಿ, ಗಟ್ಟಿ ತುಪ್ಪ ಇದ್ದರೆ
ಇನ್ನೂ ಒಳ್ಳೆಯದು. ಅಂದ ಹಾಗೆ ಬಾಳೆಹಣ್ಣಿನ ಬನ್ಸ್ಗೆ ಬೇಕಾಗುವ ಸಾಮಗ್ರಿಗಳು ಎಂದರೆ ಬಾಳೆಹಣ್ಣು, ಗೋಧಿ ಹಿಟ್ಟು, ಮೊಸರು, ಸಕ್ಕರೆ, ಉಪ್ಪು, ಜೀರಿಗೆ, ಅಡಿಗೆ ಎಣ್ಣೆ, ಅಡಿಗೆ ಸೋಡಾ. ಮನೆಯಲ್ಲೇ ಸುಲಭವಾಗಿ ಮಾಡಬಹುದಾದ ಈ ಬನ್ಸ್ ಅನ್ನು ಒಮ್ಮೆ ನೀವು ಮಾಡಿ ಸವಿಯಿರಿ. ಬನ್ಸ್ ಮಾಡುವುದು ಇಷ್ಟವಾಯ್ತಲ್ಲ, ಒಂದು ಲೈಕ್ ಕೊಡಿ. ಹಾಗೆ ಇದನ್ನ ಇತರರಿಗೆ ಶೇರ್ ಮಾಡಿ. ಅದರ ಜೊತೆಯಲ್ಲಿ ನಿಮ್ಮ ಕಮೆಂಟ್ ಹಾಕಿ. ಅದರ ಜೊತೆಯಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಸಹ ಮಾಡಿ. ಇಂತಹ ವಿಷಯಗಳಿಗಾಗಿ ಮುಂದಿನ ಸಂಚಿಕೆಗಾಗಿ ಕಾಯಿರಿ. ಧನ್ಯವಾದಗಳು.